ಇಡೀ ದೇಶಾದ್ಯಂತ ನಾಳೆ ಹಿಂದೂಗಳ ಪಾಲಿಗೆ ಪವಿತ್ರವಾದ ಹಬ್ಬ, ಅದು ಮಹಾಶಿವರಾತ್ರಿ. ಇಂದಿನ ದಿನ ಪರಮಾತ್ಮನ ನೇರವಾಗಿ ನೆನೆಯುವ ದಿನ ಅಂತ ಹಿಂದೂಗಳು ಭಾವಿಸ್ತಾರೆ. ಆದ್ರೆ ಆಳಂದ ತಾಲೂಕಿನ ಜನತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರಾಶೆ ಕಾದಿದೆ. ಮತ್ತೆ 144 ಸೆಕ್ಷನ್ ಅನ್ನ ಜಾರಿಯಲ್ಲಿ ಇರುವುದರಿಂದ ಈ ಕರಾಳ ದಿನವಾಗಿ ಪರಿವರ್ತನೆ ಆಗ್ತಾ ಇದೆ ಹಿಂದೂಗಳ ಪಾಲಿಗೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಆಳಂದ ಪಟ್ಟಣದಲ್ಲಿರತಕ್ಕಂತ ಲಾಲ್ಡೆಮ ಶಾಖ್ ದರ್ಗಾದ ಆವರಣದಲ್ಲಿರುವ ಶಿವಲಿಂಗ. ಈ ಶಿವಲಿಂಗದ ಸುತ್ತ ಸಾಕಷ್ಟು ಈ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಇದೊಂದು ವಿವಾದದ ಕೇಂದ್ರ ಬಿಂದುವಾಗಿದೆ. ಈ ಒಂದು ಶಿವಲಿಂಗಕ್ಕೆ ರಾಘವ ಚೈತನ್ಯ ಲಿಂಗ ಅಂತಲೂ ಕೂಡ ಹೆಸರಿಡಲಾಗಿದೆ. ಕೆಲವು ಹಿಂದೂ ಸಂಘಟನೆಯವರು ಪ್ರತಿ ವರ್ಷ ಮಹಾಶಿವರಾತ್ರಿ ಎಂದು ಇದಕ್ಕೆ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಬೇಕು ಅಂತ ಮನವಿ ಮಾಡಿದ್ರೆ, ಇನ್ನು ದರ್ಗಾ ಕಮಿಟಿಯವರಾಗಿರ್ಬೋದು ಅಥವಾ ಮುಸ್ಲಿಂ ಸಂಘಟನೆಯವರು ಇದನ್ನ ವಿರೋಧ ಮಾಡ್ತಾನೆ ಬಂದ್ರು. ಆದ್ರೆ ಮುಂದೆ ದಿನಗಳದಂತೆ ಇದು ರಾಜಕೀಯ ತಿರುವು ಪಡೆದುಕೊಳ್ಳುತ್ತೆ. ಇಡೀ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಆದ್ರೆ ಒಟ್ಟಾರೆಯಾಗಿ ಇಲ್ಲಿ ಸಾರ್ವಜನಿಕರು ಸಮಸ್ಯೆ ಅನುಭವಿಸುವಂತಾಗಿದೆ. ಅದು ಹಿಂದೂಗಳಾಗಿರ್ಬೋದು ಅಥವಾ ಮುಸ್ಲಿಮರಾಗಿರ್ಬೋದು. ಅದು ವಿಶೇಷವಾಗಿ ಹಿಂದೂಗಳ ಪಾಲಿಗಂತೂ ಇದು ಕರಾಳ ದಿನವೇ ಅಂತ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಕರೀತಾ ಇದ್ದಾರೆ. ಯಾಕೆಂತ ಕೇಳಿದ್ರೆ, ಜಿಲ್ಲಾಡಳಿತ ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ 144 ಸೆಕ್ಷನ್ ಅನ್ನ ಜಾರಿ ಮಾಡುತ್ತೆ. ಯಾರು ಕೂಡ ಹೊರಗಡೆ ಬರುವಂತಿಲ್ಲ, ದೇವಸ್ಥಾನಕ್ಕೂ ಕೂಡ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ ಎನ್ನುವ ಅಳಲನ್ನ ಸಾಕಷ್ಟು ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ. ಇನ್ನು 2-3 ವರ್ಷಗಳ ಹಿಂದೆ ಈ ಪೂಜೆ ಸಲ್ಲಿಸುವ ವಿಚಾರವಾಗಿ ಹಿಂದೂ ಸಂಘಟನೆಗಳು, ಬಿಜೆಪಿ ನಾಯಕರು ಜೊತೆಗೆ ದರ್ಗಾ ಕಮಿಟಿಯವರೊಂದಿಗೆ ಸಾಕಷ್ಟು ಘರ್ಷಣೆಗಳಾಗ್ತವೆ. ಅವರು ಲಿಂಗ ಇಲ್ಲ ಅಂತ ಹೇಳಿದ್ರೆ ಇವರು ಲಿಂಗ ಇದೆ ಎನ್ನುವ ವಾದವನ್ನ ಮಾಡ್ತಾರೆ. ಇದೆಲ್ಲವನ್ನ ಹೊರತುಪಡಿಸಿ ಜಿಲ್ಲಾಡಳಿತ ಪ್ರತಿ ವರ್ಷ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಒಂದು ಬಾರಿ ಅಂತೂ ಸಾಕಷ್ಟು ಸಮಸ್ಯೆ ಆಯ್ತು, ಸಾಕಷ್ಟು ಘರ್ಷಣೆಗಳು ಕೂಡ ಆಯ್ತು, ಸಾಕಷ್ಟು ಜನರ ಮೇಲೆ ಪ್ರಕರಣ ಕೂಡ ದಾಖಲಾಯಿತು. ಆದ್ರೆ ಈ ಸಂದರ್ಭದಲ್ಲಿ ಈ ವರ್ಷ ಕೂಡ ಅದೇ ವಾತಾವರಣ ನಿರ್ಮಾಣ ಆಗಿದೆ. ನಿನ್ನೆ ಈಗಾಗಲೇ SP ಅಡೂರು ಶ್ರೀನಿವಾಸುಲು ನೇತೃತ್ವದಲ್ಲಿ ರೂಟ್ ಮಾರ್ಚ್ ಸಹ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆ ಆಗಬಾರದು ಅಂತ ಪಟ್ಟಣದಲ್ಲಿ. ಜೊತೆಗೆ ಬ್ಯಾರಿಗೇಷನ್ ಅನ್ನ ಹೇರಲಾಗಿದೆ. 144 ಸೆಕ್ಷನ್ ಜಾರಿ ಇದೆ. ಮತ್ತೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಅದು ವಿಶೇಷವಾಗಿ RTA ಕಾರ್ಯಕರ್ತ ಸಿದ್ದರಾಮಯ್ಯ ಹಿರೇಮಠ ಅವರು ಹೈಕೋರ್ಟ್ ಮೆಟ್ಟಿಲನ್ನ ಏರ್ತಾರೆ. ಕಲಬುರಗಿ ಹೈಕೋರ್ಟ್ ಪೀಠ ಮತ್ತೆ ಇವತ್ತು ಆದೇಶವನ್ನು ನೀಡಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಸುಮಾರು 15 ಜನರನ್ನ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಈ ಸಂದರ್ಭದಲ್ಲಿ ನೀಡಲಾಗಿದೆ ಎನ್ನುವ ಮಾಹಿತಿ ಇದೆ. ಆದರೆ ಇದರ ಹೊರತಾಗಿ, ಯಾರ ಹೊರತಾಗಿ ಅಂತಂದ್ರೆ, ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಮಾತ್ರ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ನೀಡಿಲ್ಲ. ಉಳಿದ 15 ಜನರು ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆಯ ಮಧ್ಯದಲ್ಲಿ ಪೂಜೆಯನ್ನ ಸಲ್ಲಿಸಬಹುದು ಎನ್ನುವ ಆದೇಶವನ್ನ ನೀಡಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸಾಕಷ್ಟು ಬಂದೋಬಸ್ತ್ ಸಹ ಮಾಡಿದೆ. ನಮ್ಮ ವಿಚಾರದಲ್ಲಿಯೂ ಅಷ್ಟೇ, ಯಾರಿಗೂ ಕೂಡ ಸಮಸ್ಯೆಯಾಗದ ಹಾಗೆ, ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ, ಹಿಂದೂಗಳ ಪಾಲಿಗೆ ಪವಿತ್ರ ಹಬ್ಬವಾಗಿರತಕ್ಕಂತ ಹಿಂದೂಗಳಿಗೆ ಅಲ್ಲಿ ತಾಲೂಕಿನಾದ್ಯಂತ ಪಟ್ಟಣಾದ್ಯಂತ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಹೆಗಲ ಮೇಲಿದೆ. ಈ ಕೆಲಸವನ್ನ ಅವರು ಸಾಕಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಒಳ್ಳೆಯ ಬೆಳವಣಿಗೆ. ಆದ್ರೆ ಸಾಕಷ್ಟು ಜನ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಇದೊಂದು ಕರಾಳ ದಿನ, ಈ ದಿನಗಳು ಪ್ರತಿ ವರ್ಷ ಬಂದ್ರೆ ಭಯಾನಕವಾಗಿರುತ್ತೆ, ಹೆದರಿಕೆ ಆಗುತ್ತೆ, 144 ಸೆಕ್ಷನ್ ಹೇರಿದ್ರು ಹಬ್ಬವನ್ನು ಆಚರಣೆ ಮಾಡೋದು ಹೇಗೆ ಎನ್ನುವ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಆದರೆ ಒಟ್ಟಾರೆಯಾಗಿ ನಾಳೆ ಯಾವುದೇ ಸಮಸ್ಯೆ ಇಲ್ಲದೆ ಅಲ್ಲಿ ಶಿವಲಿಂಗಕ್ಕೆ ಪೂಜೆ ಮಾಡುವ ಕಾರ್ಯ ನೆರವೇರಲಿ. ಜೊತೆಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ವಹಿಸಬೇಕು ಅಂತ ಸಾರ್ವಜನಿಕರ ಅಳಲಾಗಿದೆ. ಮತ್ತೆ ಭೇಟಿಯಾಗ್ತಾನೆ. ನಮಸ್ಕಾರ.